So what I wanted to tell you is, I think you are charging less, and you need to increase your fee for sure. Okay, because 10 days of your effort is nothing in front of this 1,000 rupees for 10 days. So you need to step up on your fees for sure. So my feedback to you. ಥ್ಯಾಂಕ್ ಯು Thank ಅಭಿಷೇಕ್ you. ಅವರೇ. ಆ್ಯಕ್ಚುಲಿ ನನಗೆ ಬ್ಯಾಚ್ ಬ್ಯಾಚ್ 8 6 ಆ ಸ್ಟೂಡೆಂಟ್ ಸರ್ಚ್ ಮಾಡಿದ ಮೇಲೆ ಅವ್ರ ಕಸಿನ್ ಸಿಸ್ಟರ್ ಜಾಯ್ನ್ ಆದಮೇಲೆ ಅವ್ರು ನನಗೆ ಹೇಳಿದ್ರು, ಸೀರಿಯಸ್ಲಿ ನೀವು ತುಂಬ ಕಮ್ಮಿನೇ ಚಾರ್ಜ್ ಮಾಡ್ತಾ ಇರೋದು 10 ಡೇಸ್ಗೆ 999. ಆ್ಯಂಡ್ ಈ ಹೊಸ ವರ್ಷಕ್ಕೆ ಐ ವಾಸ್ ಲೈಕ್, ನಾನು ಇನ್ಕ್ರೀಸ್ ಮಾಡಬೇಕಾ? ಐ ವಾಸ್ ಲೈಕ್, ಏನಕ್ಕೆ ಇನ್ಕ್ರೀಸ್ ಮಾಡೋದು ಬೇಡ, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಕಾಂಟ್ ಅಫೋರ್ಡ್ ಸೋ ಮಚ್ ಮನಿ, ಸೊ ಅಟ್ಲೀಸ್ಟ್ ವಿಲ್ ಟ್ರೈ ಟು ಹೆಲ್ಪ್ ದೇರ್ ಲೈಫ್ ಅಂತ. ನಾನು ಒಂದು ನಾಲೆಜ್ ನಾವು ತೊಗೊಬೇಕಂದ್ರೆ, ಒಂದು ಬುಕ್ ತೊಗೊಬೇಕಂದ್ರೂ ವಿ ಹ್ಯಾವ್ ಟು ಪೇ ಮನಿ, ರೈಟ್? ತೊಗೊಂಡೇ ನಾವು ಓದಬೇಕಾಗಿರೋದು. ಸೊ ಅದಕ್ಕೆ ಐಮ್ ಲೈಕ್, ಇಫ್ ದೆ ಪೇ ದಿ ಮನಿನೋ, ಕ್ಲಾಸ್ಗೆ ದಿನ ಜಾಯ್ನ್ ಆಗಿ ಅವರು ಪೇ ಮಾಡಿದ್ದೀನಲ್ಲಪ್ಪ ಅಂತ ಆ ಮೈಂಡ್ಸೆಟ್ ಅವರು ಜಾಯ್ನ್ ಆಗಿ ಕಲಿತಾರೆ. ಫ್ರೀಯಾಗಿ ನಾನು ಏನಾದ್ರು ಹೇಳ್ಕೊಟ್ರೆ ಒಂದು ದಿನ ಜಾಯ್ನ್ ಆಗ್ತಾರೆ, ಇನ್ನೊಂದು ದಿನ ಜಾಯ್ನ್ ಆಗೋಲ್ಲ. ದೇ ಮಿಸ್ಯೂಸ್ ದಿ ಕ್ಲಾಸಸ್. ಸೊ ದಟ್ ಈಸ್ ವೈ ಆ ಸರ್ಟನ್ ಅಮೌಂಟ್ ಇಕ್ಕಿ ಐ ವಾಂಟ್ ದೆಮ್ ಟು ಮೇಕ್ ಶೋರ್ ದೇ ಜಾಯ್ನ್ ಎವ್ರಿ ಡೇ, ವರ್ತ್ ಅಂತ ಅನಿಸ್ಬೇಕು ಅಂತ ನಾನು ಇಷ್ಟು ಕಾಸು ಇಕ್ಕಿದ್ದು. ನಾನು ಇನ್ನೂ ಕಮ್ಮಿ ಇಕ್ಬೋದಾಯಿತು, ಬಟ್ ದೆನ್ ಐ ಥಾಟ್ ನೋ, ದಿಸ್ ಈಸ್ ದಿ ರೀಸನಬಲ್ ಪ್ರೈಸ್ ಅಂತ ಐ ಕೆಪ್ 999. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಜಾಯ್ನಿಂಗ್ ಮೈ ಕ್ಲಾಸ್. ಲಿಟ್ರಲಿ ನಂಗೆ ತುಂಬ ಈ ಬ್ಯಾಚ್ ಅಂದು ನನಗೆ ಸೂಪರ್ ಬ್ಯಾಚ್ ಅಂತಲೇ ಹೇಳ್ಬೋದು. ಲೈಕ್ ತುಂಬ ಡೌಟ್ಸ್ ಕೇಳೋದಾಗಲಿ, ಕ್ವೆಶನ್ಸ್ ಕೇಳೋದಾಗಲಿ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ನನ್ನ ಕ್ಲಾಸ್ ಅಷ್ಟು ಶ್ರದ್ಧೆಯಿಂದ ನೀವು ಕೇಳಿದ್ದೀರಾ, ದಟ್ ಈಸ್ ವೈ ನಿಮಗೆ ಡೌಟ್ಸ್ ಅಪಿಯರ್ ಆಗಿ ನನ್ನ ಹತ್ರ ಕೇಳ್ತಾ ಇದ್ದಿದ್ದು. ಬಟ್ ಕಂಪೇರ್ ಟು ಅದರ್ ಬ್ಯಾಚಸ್, ದಿಸ್ ಬ್ಯಾಚ್ ಇಸ್ ವೆರಿ ಗುಡ್. ಅಲ್ಲಿ ಕವರ್ ಇದೆ, ಅಲ್ಲಿ ಕವರ್ ಇದೆ ಗೈಸ್. ಎಲ್ಲರಿಗೂ ನಮಸ್ಕಾರ. ಇದೇನು ಈ ಥರ ಇಂಟ್ರೋ ಕೊಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಬಿಕಾಸ್ ಬೇಬಿ ಅಲ್ಲಿ ಆ ಕಬೋರ್ಡ್ ಒಳಗಡೆ ವೈಪ್ ಮಾಡೋ ಕ್ಲಾತ್ ಇದೆ, ತೊಗೊಂಬನ್ನಿ. ಏನಂದರೆ ಈ ಸ್ಲಿಪ್ಪರ್ ಇಲ್ಲಿಕ್ಕಿ 2 ವರ್ಷ ಆಯಿತು ಗೈಸ್, 2 ವರ್ಷ. ನನ್ನ ಮದುವೆ ಆಗಿ ಈ ರೂಮಿಗೆ ನಾನು ಎಂಟರ್ ಆದಾಗ ದೇವೇಟ ಹೇಳಿದ್ರು, ಈ ಕಬೋರ್ಡ್ ಬಂದು ನಾವು ಶೂ ಆ ಕೆಳಗಡೆ ಅವ್ರದ್ದಿರುತ್ತೆ, ಮೇಲೆ ನಿಂದು ಶೂ ರ್ಯಾಕ್ಸ್ ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸೊ ಐ ವಾಸ್ ಲೈಕ್, ಓಕೆ ದೇವೇಟ, ಯಾರು ಇಷ್ಟು ಮೇಲೆ ಇಕ್ತಾರೆ ಶೂ ಇದೆಲ್ಲ? ನಮ್ಮ ಮನೇಲಿ ಇದಿದೆ, ಏನಂತಾರೆ, ಆ ಲ್ಯಾಡರ್ ಇದೆ ಎಕ್ಕೋದು, ಆದರೆ ತುಂಬ ಉದ್ದ ಇದೆ. ಆ್ಯಂಡ್ ಎಲ್ಲಿದೆ ದೇವಟ ಆ ಲ್ಯಾಡರು? ಆಚೆ ಕಡೆ ಇದೆ. ಬಟ್ ದೆನ್ ಐ ಆಮ್ ಲೇಝಿ, ಅದಕ್ಕೆ ನಾನು ವೀಲ್ ಚೇರ್ ತೊಗೊಂಬಂದು ನಿಂತ್ಕೊಂಡಿದ್ದೀನಿ. ಹಾಂ, ಇಫ್ ಐ ಫಾಲ್ ಫಾರ್ ಯು, ಇಟ್ಸ್ ಯು ವಿಲ್ ಬಿ ಹ್ಯಾಪಿ, ರೈಟ್ ಗೈಸ್? ನನ್ನ ಪ್ಲೇ ಬಟನ್ ಅಲ್ಲ, ಯಾರೂ ವೈಪ್ ಮಾಡಲ್ಲ, ನಾನೇ ವೈಪ್ ಮಾಡಬೇಕು. ಅಟ್ಲೀಸ್ಟ್ ದೇವೇಟಾಗಿ ಆ್ಯಕ್ಚುಲಿ ನೋಡಿ, ವಿಡಿಯೋ ಪ್ಲೇ ಮಾಡೋಕ್ಕಲ್ಲ ಹುಡುಗಿರ ವಾಯ್ಸೇ ಬರುತ್ತೆ, ಹುಡುಗರ ವಾಯ್ಸೇ ಬರಲ್ಲ. ಅದು ನಾನು ಕೇಳ್ತೀನಿ, ದೇವೇಟ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕಲ್ಲ ಹುಡುಗಿರ ಫೋಟೋಸೇ ಬರ್ತಿದೆ, ಏನಕ್ಕೆ ಅಂದರೆ, ಯಾಕಂದರೆ ನಾನು ಹುಡುಗ, ಇನ್ಸ್ಟಾಗ್ರಾಮ್ ಅವ್ರಿಗೆ ಗೊತ್ತು ನಾನು ಹುಡುಗ ಅಂತ, ಅದಕ್ಕೆ ಹುಡುಗಿರ ಫೋಟೋಸ್ ಕಳಿಸ್ತಾರೆ ಅಂತೆ ಅವ್ರ ಫೀಡ್ ಪೇಜಲ್ಲಿ. ನಾನು ಹೇಳ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಹುಡುಗರು ಫೋಟೋಸ್ ಆಗಲಿ ವೀಡಿಯೋಸ್ ಬರಲ್ಲ. ಅದೇನಕ್ಕೆ ಅಂದರೆ, ಯಾಕಂದರೆ ಇನ್ಸ್ಟಾಗ್ರಾಮಿಗೆ ಅವ್ರಿಗೆ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಅವ್ರಿಗೆ ಯೋಚನೆ ಗೊತ್ತಿಲ್ಲ ದಟ್ ಐ ಆಮ್ ಎ ಗರ್ಲ್ ಅಂತ ಹೇಳ್ತಾರೆ. ಏನು ಗೈಸ್, ಇದು ನಿಮ್ಮ ಪಾರ್ಟ್ನರು ಹೀಗೇನಾ ಅಂತ ಪ್ಲೀಸ್ ಹೇಳಿ. ಹೀಗೇನೆ ಅವರು ಹೇಳಿದ್ದು ಕೀರ್ತನ ಜೊತೆ ನಾನು ಹೆಲ್ಪ್ ಮಾಡೋಣ ಕೇಳಿದ್ದು. ಕೀರ್ತನ ಹೇಳಿದ್ದು, ಏನು ಬೇಡ, ನಾನು ಒಬ್ಬರೇನೆ ಬ್ಲಾಗ್ ಮಾಡಿ ಶೋ ಅಪ್ ಮಾಡಬೇಕು, ನೀವು ಏನು ಹೆಲ್ಪ್ ಬೇಡ ಅಂದರೆ ಹೇಳಿದ್ದು. ಇವಾಗ ಸುಮ್ಮನೆ ಹೇಳಬೇಡ, ನಾ ಹೇಳಿದ್ದು ಗೈಸ್, ನಾನು ಹೆಲ್ಪ್ ಮಾಡ ಅವಾಗ ಕೀರ್ತನ ಹೆಲ್ಪ್ ಮಾಡ್ತೀನಿ. ಅವಾಗ ಕೀರ್ತನ ಹೇಳಿದ್ರೆ, ಹೆಲ್ಪ್ ಮಾಡಬೇಡ, ನಾನೇ ಒಬ್ರೇನೆ ಹೆಲ್ಪ್ ಮಾಡಿ ಶೋ ಆಫ್ ಮಾಡಬೇಕು ವ್ಲಾಗಲ್ಲಿ. ಇದು ಊರ್ ನಾಟಕ, ಜಗತ್ ನಾಟಕ. ಅದಕ್ಕೆ ನಾ ಇಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಹೇಳಿದೆ ಈ ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಬರ್ತಾಳಲ್ಲ ಗೈಸ್,
ಆ ಥರ ಮಾತಾಡ್ತಾ ಇದ್ದಾರೆ ಇವ್ರು ಇವಾಗ. ನಾನೊಬ್ಬರೇ ಎಲ್ಲ ಕ್ಲೀನ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೇಳಿದೆ ಗೈಸ್ ಅಷ್ಟೇ. ಥ್ಯಾಂಕ್ ಯು. ಬೆರಿಯೋಳು ಗೈಸ್, ಇದು 2 ವರ್ಷ ಆಯಿತು ನಾನು ಕ್ಲೀನೇ ಮಾಡಿಲ್ಲ. ನಾನು ಒಪ್ಕೊತೀನಿ, ನಾನು ಕ್ಲೀನೇ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ಹಿಂಗೋ ಹೊಸ ವರ್ಷ, ಫಸ್ಟ್ ವೀಕ್ ಆಫ್ ಜಾನ್, ಅದಕ್ಕೆ ಕ್ಲೀನ್ ಮಾಡಿಬಿಡೋಣ. ನೆನ್ನೆನೇ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮುಗೀತು, ಬ್ಯಾಚ್ 9. ಸೊ ನೀವೇ ನೋಡಿರ್ತೀರ, ಇಷ್ಟೊಂದು ಜನ ಲೈಕ್ ನನ್ನ ಸ್ಟೂಡೆಂಟ್ಸ್ ಇಷ್ಟು ರಿವ್ಯೂಸ್, ಐ ಮೀನ್ ಅವ್ರ ಒಪಿನಿಯನ್ಸ್ ಕೊಟ್ಟರು, ನನ್ನ ಕ್ಲಾಸ್ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟರು. ಐ ಆಮ್ ರಿಯಲಿ ಹ್ಯಾಪಿ. ಸೊ ಅದಕ್ಕೆ ಹೆಂಗೋ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮುಗೀತು. ಇನ್ನು 1 ವೀಕ್ ನನಗೆ ಯಾವ ಬ್ಯಾಚ್ ಏನೂ ಕೆಲಸ ಇಲ್ಲ. ಆ ಕೆಲಸ ಇಲ್ವಲ್ಲ, ಅದಕ್ಕೆ ಈ ಕೆಲಸ ತೊಗೊಂಡು ಮಾಡ್ತಾಯಿದ್ದೀನಿ. ಏನು ಮಾಡೋದು, ಹೆಣ್ಮಕ್ಳು ಹಣೆಬರಹನೇ ಅಷ್ಟೇ. ಲೈಕ್ ಅವರವರೇ ಹುಡುಕಿ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಹೆಣ್ಮಕ್ಳು ಈಸ್ ವೆರಿ ಗ್ರೇಟ್. ಯಾಕಂದರೆ ಮೋಸ್ಟ್ ಆಫ್ ಹೆಣ್ಮಕ್ಳು ಅವ್ರಿಗೆ ಅವ್ರ ಸರೌಂಡಿಂಗ್ಸ್ ತುಂಬ ನೀಟಾಗಿ ಇಟ್ಕೊಬೇಕು ಅಂತ ನೋಡ್ಕೊತಾರೆ. ಆ್ಯಂಡ್ ಆಲ್ಸೋ ಕೆಲಸ ಇಲ್ಲ ಅಂದ್ರೂ ಲೈಕ್ ಹುಡುಕಿ ಎಸ್ಪೆಷಲಿ ಮದುವೆ ಆದಮೇಲೆ ಹೇಳ್ತಿರೋದು. ಮದುವೆಗೆ ಮುಂಚೆ ನಾನು ಓತ್ಲ ಹೊಡ್ಕೊಂಡೇ ಇದ್ದಿದ್ದು. ಮದುವೆ ಆದಮೇಲೆ ನಮ್ಮಮ್ಮ ಮಾಡೋದು, ನಮ್ಮ ಅತ್ತೆ ಮಾಡೋದೆಲ್ಲ ನೋಡಿ ಅವರವರೇ ಹುಡುಕಿ ಮಾಡ್ತಾರೆ ಕೆಲಸಗಳನ್ನ. ಸೊ ಐ ಲರ್ನ್ ಫ್ರಮ್ ದೆಮ್. ಆ್ಯಂಡ್ ಇವಾಗ ಒಂದು ಹುಡುಕಿದ್ದೀನಿ ಏನು ಕ್ಲೀನ್ ಮಾಡಬೇಕು ಅಂತ. ಅದಕ್ಕೆ ಇದು ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಐ ವಿಲ್ ಶೋ ಮೈ ಸ್ಲಿಪ್ಪರ್ಸ್. ಲೈಕ್ ಏನೇನು ಸ್ಲಿಪ್ಪರ್ಸ್ ಇಟ್ಕೊಂಡಿದ್ದೀನಿ, 2 ವರ್ಷದಿಂದ ಇಷ್ಟೊಂದು ಸ್ಲಿಪ್ಪರ್ಸ್ ಇಟ್ಕೊಂಡಿದ್ದೀನಿ. ಆದರೆ ಒಂದೂ ನಾನು ಯೂಸ್ ಮಾಡ್ತಾಯಿಲ್ಲ ಅಲ್ವಾ ದೇವಟ? ಒಂದೂ, ಯಾಕಂದರೆ ಇಷ್ಟು ಮೇಲೆ ಇದೆ, ಯಾರು ತೆಗ್ದು ಹಾಕ್ಕೊತಾರೆ ಅಂತ ನಾನು ಯೂಸೇ ಮಾಡಿಲ್ಲ. ಆ್ಯಂಡ್ ಇಲ್ಲ ಬಂದು ಮೋಸ್ಟ್ ಆಫ್ ದೆಮ್ ಆರ್ ನ್ಯೂ ಸ್ಲಿಪ್ಪರ್ಸ್. ಆ್ಯಂಡ್ ಐ ವಿಲ್ ಶೋ ಯು. ಬೇಬಿ, ಅಲ್ಲಿ ಮೊರ ಇದೆ, ಆಚೆ ಕಡೆ ತೊಗೊಂಬರ್ತೀರಾ? ಅಲ್ಲಿ ಬಾಲ್ಕನಿ ಹತ್ರ ಇಲ್ಲಿ ಡರ್ಟ್ ಇದೆ, ಹಿಂಗೆ ಮಾಡಿದ್ರೆ ಮೊರದಲ್ಲೇ ಬೀಳುತ್ತೆ. ಇಲ್ಲಾಂದರೆ ಹಿಂಗೆ ತಲೆದ್ರೆ ಇಟ್ ವಿಲ್ ಫಾಲ್ ಯೋರನು. ಇಲ್ಲ, ಸ್ಲಿಪ್ಪರ್ ತೆಗ್ದಾಯ್ತು, ಕೆಳಗಡೆ ಹಾಕಿದ್ದೀನಿ. ಐ ವಿಲ್ ಶೋ ಯು. ಆ್ಯಕ್ಚುಲಿ ಫ್ಯೂ ಸ್ಲಿಪ್ಪರ್ಸ್ ಏನಾಗಿದೆ, ನಾನು ಹೆಂಗೆ ಗೊತ್ತಾ ಗೈಸ್, ನನ್ನ ಐಟಮ್ನ ಇಲ್ಲ ನನ್ನ ಥಿಂಗ್ಸ್ನ ಬೇರೆ ಯಾರಾದರೂ ಯೂಸ್ ಮಾಡಿದ್ರೆ ನಾನು ತಿರ್ಗಾ ಅದನ್ನ ಯೂಸ್ ಮಾಡಲ್ಲ. ಅದೇನೋ ನನಗೆ ಅದು ಇವಾಗಲ್ಲ, ಆಲ್ಮೋಸ್ಟ್ ಲೈಕ್ ನನ್ನ ಡಿಗ್ರಿ ಟೈಮಿಂದ ನನಗೆ ಏನೋ ಒಂದು ಹ್ಯಾಬಿಟ್ ಶುರು ಆಗಿಬಿಟ್ಟಿದೆ. ಬೇರೆಯವರು ಥಿಂಗ್ಸೂ ನಾನು ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಬೇರೆಯವ್ರದ್ದು ಕರ್ಚೀಫ್ಸ್. Is it playing? Yeah. I know. So, ಬೇರೆಯವ್ರದ್ದು ಥಿಂಗ್ಸ್, ಕರ್ಚೀಫ್ ಆಗಿರಲಿ, ಎನಿಥಿಂಗ್ ಮೈನರ್, ಕ್ಲಿಬ್ಬೂ ಆಗಿರಲಿ, ನಾನು ಡಿಗ್ರಿ ಟೈಮಿಂದ ಐ ಸ್ಟಾಪ್ಡ್ ಯೂಸಿಂಗ್ ಇಟ್. 12th ಸ್ಟ್ಯಾಂಡರ್ಡ್ ಕರೆಂಟ್ ಹೋಯ್ತು. ಬಟ್ ಡೋಂಟ್ ವರಿ, ನಾವು ಸೋಲಾರ್ ಅಲ್ಲ, ಇನ್ವರ್ಟರ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಬೇಗನೆ ಅತಿ ಶೀಘ್ರದಲ್ಲೇ ಸೋಲಾರ್ ಫಿಕ್ಸ್ ಮಾಡ್ತಾಯಿದ್ದಾರೆ. ಫೈನಲಿ ಇಲ್ಲ ತೆಗೆದು ಕೆಳಗಡೆ ಹಾಕ್ಬಿಟ್ಟು ಅಲ್ಲಿ ಓಡಿಸ್ಬಿಟ್ಟೆ. ಆ್ಯಕ್ಚುಲಿ ನಾನು ಇಷ್ಟೊಂದು ಮಾತಾಡಿದ್ದೀನಿ. ನನ್ನ ಫೋನ್ ಸ್ಟೋರೇಜಿಂದ ಯಾವುದೂ ರೆಕಾರ್ಡ್ ಆಗಿಲ್ಲ. ನನ್ನ ಹಣೆ ಬಾರ, ವಾಟ್ ಟು ಡು. ಸೊ ಫಸ್ಟ್ ಬಂದು ನನ್ನ ಮದುವೆ ಸ್ಲಿಪ್ಪರ್ ನೋಡಿ, ಇಷ್ಟು ಚೆನ್ನಾಗಿದೆ ನನ್ನ ಮದುವೆ ಸ್ಲಿಪ್ಪರ್. ನಾನೇ ಹೇಳ್ಕೊತಾ ಇದ್ದೀನಿ. ಹೊಡೆದೋಗ್ಬಿಡ್ತಾ? ಇಲ್ಲಿ ಹೊಡೆದೋಗ್ಬಿಟ್ಟಿದೆ. ಇದು ಸೋಲ್ ಬಂದುಬಿಟ್ಟಿದೆ, ಯಾಕಂದರೆ ಇದು 2 ವರ್ಷ ಹಿಂದೆ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಗ್ಲೂ ಎಲ್ಲ ಇದಾಗ್ಬಿಟ್ಟಿರುತ್ತೆ. ಇದು ಮದುವೆಗೆ ನಾನು ಈ ಥರ ಸ್ಲಿಪ್ಪರ್ ನಾನು ಯಾವತ್ತೂ ಹಾಕ್ಕೊಂಡಿಲ್ಲ ಗೈಸ್. ನನ್ನ ಮದುವೆಗೆ ನಾನು ಸೀರೆ ಉಟ್ಕೊತಾ ಇದ್ದೀನಲ್ಲ, ಸೊ ಅದಕ್ಕೆ ನಾನು ಆ ಸೀರೆ ಎಲ್ಲ ಒಂದು ಸ್ವಲ್ಪ ಕೆಳಗಡೆ ಎಲ್ಲ ಒದ್ದೆಸೆ ಫ್ಲೋರಲ್ಲೇ ಹಿಂಗೆ ಗೂಡ್ಸ್ಕೊಂಡು ಹೋಗ್ಬಾರ್ದು ಅಂತ ಒಂದು ಸ್ವಲ್ಪ ಹೀಲ್ ಸ್ಲಿಪ್ಪರ್ ನಾನು ತೊಗೊಂಡಿದ್ದೆ. ದಟ್ ಈಸ್ ದಿಸ್ ಒನ್. ಸೊ ಡಿಸೈನ್ ಬಂದು ನಾನು ಹೆಂಗೋ ಸೀರೆ ಒಂದು ಸ್ವಲ್ಪ ಲೈಕ್ ಹೈಟ್ ಇರತ್ತಲ್ವ, ನನ್ನ ಸ್ಲಿಪ್ಪರು ಕಾಣುತ್ತೆ, ಸೊ ಫೋಟೋಸ್ಗೆಲ್ಲ ಚೆನ್ನಾಗಿ ಬೀಳತ್ತೆ ಅಂತ ನಾನು ಈ ಥರ ಲೈಕ್ ಡಿಸೈನ್ ಇರೋದು, ಈ ಥರ ಚಿನಿಮನಿ ಇರೋ ಥರ ತೊಗೊಂಡೆ. ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿತ್ತಲ್ಲ ದೇವಟ ನನ್ನ ಮದುವೆ ದಿವಸ. ಡ್ಯೂ ರಿಮೆಂಬರ್ ದಟ್ ಐ ವೋರ್ ದಿಸ್ ಸ್ಲಿಪ್ಪರ್? ಯು ವಿಲ್ ನಾಟ್ ರಿಮೆಂಬರ್. ಮೆನ್ ಆರ್ ಮೆನ್, ಸೊ ಮೆನ್ ವಿಲ್ ಬಿ ಮೆನ್. ಇವಾಗ ಇದು ಮದುವೆ ಆದಮೇಲೆ ಸಮಥಿಂಗ್ ಲೈಕ್ 3-4 ಟೈಮ್ ಯೂಸ್ ಮಾಡಿದೆ ಅಷ್ಟೇ. ಆ್ಯಂಡ್ ನೋಡಿ ಗತ್ತಿ ನೋಡಿ, ಇದು 2 ವರ್ಷ ಆಯಿತು. ಈ ಸ್ಲಿಪ್ಪರ್ನ ನಾನು ಗ್ಲೂ ಹಾಕಿ ಹಂಗೆ ಇಟ್ಕೊಳ್ಳೋಣ ಅಂತ, ಬಿಕಾಸ್ ಮದುವೆ ಸೀರೆ, ಮದುವೆ ಥಿಂಗ್ಸ್ ಎಲ್ಲ, ನಾನು ಮದುವೆ ಬ್ಯಾಂಗಲೂ ಹಂಗೆ ಇಕ್ಕಿದ್ದೀನಿ ಒಂದು ಕವರಲ್ಲಿ ಸ್ಟೋರ್ ಮಾಡಿ. ಇವಾಗ ಇದನ್ನ ಹಂಗೆ ಗ್ಲೂ ಎಲ್ಲ ಹಾಕಿ ಅಂಟಿಸ್ಕೊಂಡು ಹಂಗೆ ಇಕ್ತೀನಿ. ಐ ವಿಲ್ ನಾಟ್ ಯೂಸ್ ಇಟ್.
ಬಟ್ ಹಂಗೆ ಇಕ್ತೀನಿ. ಮದುವೆದಲ್ಲ, ಮದುವೆ ಲೈಫಲ್ಲಿ ಒಂದೇ ಸತಿ ಆಗೋದು. ಸೊ ಥಿಂಗ್ಸೂ ಹಾಗೆ ಇರಲಿ ಅಂತ. ಇದು ಒಂದು ಈ ಥರ ಒಂದು ಸ್ಲಿಪ್ಪರ್ ತೊಗೊಂಡೆ. ಇದು ಯಾವಾಗ ತೊಗೊಂಡೆ ನಾನು, ನನ್ನ ಸ್ಕೂಲ್ ರೀಯೂನಿಯನ್ ಇತ್ತು, ಲೈಕ್ 1 year ಬ್ಯಾಕ್. ಸೊ ಆವಾಗ ಆ ಔಟ್ಫಿಟ್ಟಿಗೆ ನಾನು ಈ ಸ್ಲಿಪ್ಪರ್ ತೊಗೊಂಡಿದ್ದು. ಅದಾದಮೇಲೆ ನಾನು ಹಾಕ್ಕೊಂಡೇ ಇಲ್ಲ ಗೈಸ್. ಸೊ ಆ ರೀಯೂನಿಯನ್ ನಾನು ಏನಂದರೆ ಒಂದು ಈವೆಂಟಿಗೆ ಲೆಟ್ ಇಟ್ ಬಿ ಬಿಗ್ ಆರ್ ಸ್ಮಾಲ್, ನಾನು ಹೊಸ ಸ್ಲಿಪ್ಪರ್ ಮೇಲಿಂದ ಕೆಳಗಡೆವರೆಗೂ ಇಲ್ಲ ಹೊಸದೇ ತೊಗೊಳ್ಳೋದು. ಬಿಕಾಸ್ ಐ ಫೀಲ್ ವೆನ್ ಐ ವೇರ್ ನ್ಯೂ ಔಟ್ಫಿಟ್ಸ್, ನ್ಯೂ ಸ್ಲಿಪ್ಪರ್ಸ್, ನಂಗೆ ಅದು ಒಂದು ಕಾನ್ಫಿಡೆಂಟ್ ನನಗೆ. ಅದೇನೋ ಅದು ಅವಾಗಿಂದನೇ ಬಂದುಬಿಟ್ಟಿದೆ. ಲೈಕ್ 5 years ಅಗೋ ಅವಾಗಿಂದನೇ ಐ ಸ್ಟಾರ್ಟೆಡ್ ದಿಸ್ ರೊಟೀನ್. ಎಲ್ಲೇ ಹೋದ್ರೂ ಐ ವಿಲ್ ವೇರ್ ನ್ಯೂ ಕ್ಲೋತ್ಸ್, ದಟ್ ಗಿವ್ಸ್ ಮೀ ಕಾನ್ಫಿಡೆನ್ಸ್. ಆದರೆ ಇವಾಗ ಈ ಪರ್ಸನ್ ಜೊತೆ ನಾನು ಜೀವನ ಮಾಡಿ 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 ಇವರು ಎಲ್ಲೋದ್ರೂ ಇರೋ ಡ್ರೆಸ್ಸೇ ಹಾಕೊಂಡು ನನಗೂ ಅದೇ ಅಭ್ಯಾಸ ಬಂದುಬಿಟ್ಟಿದೆ. ಸೊ ವೇರ್ ಎವರ್ ಐ ಗೋ ಐ ವೇರ್ ದಿ ಸೇಮ್ ಡ್ರೆಸ್ ಇವಾಗ ಬಿಕಾಸ್ ಆಫ್ ಯು ಬೇಬಿ, ಲೈಕ್ ದಟ್ ಓನ್ಲಿ. Nowadays where I'm buying new dress ತಗೊಂಡ್ರು I'm not wearing it. I'm wearing the same old clothes because of you. ಇದು ಬಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ನಾನು ಈಗ ತೊಗೊಂಡಿದ್ದು. ಲೈಕ್ ಒಂದು ಹಾಫ್ ಫ್ರಾಕು ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಆ ಔಟ್ಫಿಟ್ಟಿಗೆ ಈ ಥರ ಒಂದು ಶೂ ಹಾಕ್ಕೊಳ್ಳೋಣ ಅಂತ ಅದೊಂದೇ ಟೈಮ್ ಹಾಕ್ಕೊಂಡಿದ್ದು. ನಂಗೆ ಅದೊಂದೇ ಟೈಮ್ ಹಾಕ್ಕೊಂಡಿರೋ ಜ್ಞಾಪಕ ಇರೋದು. ಅದಾದಮೇಲೆ ಇದು ಹಾಕ್ಕೊಂಡೇ ಇಲ್ಲ ದೇವಟ. ಈ ಸತಿ ಹಾಕ್ಕೊಳ್ಳೋಣ, ಎಲ್ಲಿ ಗೊತ್ತಾ? ಅದು ಇವಾಗ ನಿಮಗೆ ಹೇಳಲ್ಲ, ದೇವಟಾಗಿ ನನಗೆ ಮಾತ್ರ ಗೊತ್ತಿರೋದು. ಆ ಸೀಕ್ರೆಟ್ ನಾನು ಯಾರಿಗೂ ಇನ್ನೂ ಹೇಳಿಲ್ಲ. ಇವಾಗ ನಿಮ್ಗೆ ಗೊತ್ತಾಗಲ್ಲ, ಮೇ ಬಿ ಆಫ್ಟರ್ ಫ್ಯೂ ಮಂತ್ಸ್, ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ. ಬಟ್ ಐ ವಾಂಟ್ ರಿವೀಲ್ ನಾವು, ಯಾಕಂದರೆ ಸ್ವಂತ ಅಪ್ಪ ಅಮ್ಮಗೇ ಹೇಳಿಲ್ಲ ಇನ್ನು, ನಾವು ಸೀಕ್ರೆಟಾಗಿ ಇಕ್ಕಿದ್ದೀವಿ. ಸೊ ಅದು ಆ ಡೇ ಹತ್ರ ಬರ್ತಾಗ ಬಿಡೋದು, ಬಾನಾನ ನ್ಯೂಸ್ನ ನಮ್ಮ ಪ್ಯಾರೆಂಟ್ಸಿಗೆ ಬಿಡೋದು, ಅದುವರೆಗೂ ಬಿಡೋಲ್ಲ. ಸೊ ಆವಾಗ ಇದು ಒಂದೇ ಟೈಮ್ ಯೂಸ್ ಮಾಡಿದ್ದೀನಲ್ಲ, ಸೊ ಅಲ್ಲಿ ಹಾಕ್ಕೊಳ್ಳೋಣ ಅಂತ. ಲೆಟ್ಸ್ ಸಿ. ಕರೆಕ್ಟಾಗಿ ಇದು ನಮ್ಮಮ್ಮ ನನಗಂತ ತೆಗ್ದಿಕ್ಕಿದ್ದು. ಸರಿ ನಾನು ಹೋದೆ ಅಂತ ಅವ್ರು ನನಗೆ ಕೊಟ್ಟರು ಈ ಥರ ಕವರಲ್ಲಿ. ಬಟ್ ದೆನ್ ಇದು ಯಾವಾಗ ಹಾಕ್ಕೊಳ್ಳೋದು, ಯಾವ್ದಾದ್ರು ಗ್ರ್ಯಾಂಡ್ ಡ್ರೆಸ್ ವೆಡ್ಡಿಂಗ್ ಇರಾಗ ಹಾಕ್ಕೊಬೇಕು. ಇದು ನಾನು ಯೂಸೇ ಮಾಡಿಲ್ಲ, ಇದು ಹೊಸ ಅದೇ. ಇದು ಯಾವಾಗ ಗೊತ್ತಾ ನಮ್ಮಮ್ಮ ಕೊಟ್ಟಿದ್ದು? 6 months ಅಗೋ. ಚೆನ್ನಾಗಿದೆ, ಇದು ಹಂಗೆ ಇಟ್ಕೊತೀನಿ, ಯಾಕಂದರೆ ಇದು ನಾನು ಯೂಸೇ ಮಾಡಿಲ್ಲ. ನೋಡಿ, ಯೂಸೇ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇಟ್ಸ್ ಫ್ರಮ್ ಝಾರಾ ಸ್ಟೋರ್ಗೆ ಹೋಗಿದ್ದೆ, ಪ್ಯಾಂಟ್ ತೊಗೊಳ್ಳೋಣ ಅಂತ ಹೋದೆ. ನೋಡಿದ್ರೆ ಪ್ಯಾಂಟ್ ನಂಗೆ ಯಾವ ಥರ ಬೇಕೋ ಆ ಥರ ಕಲೆಕ್ಷನ್ ಇದ್ದಿಲ್ಲ ಝಾರಾ ಶೋರೂಮಲ್ಲಿ. ಅದಕ್ಕೆ ಇದೊಂದಿತ್ತು, ತೊಗೊಂಡ್ಬಿಟ್ಟೆ. ಈ ಸ್ಲಿಪ್ಪರ್ ನೋಡಿ, ಇದು ಬಂದು ನನ್ನ ರೀಸೆಂಟ್ ಫೋಟೋಶೂಟ್ ಇತ್ತು, ಅವಾಗ ತೊಗೊಂಡಿದ್ದು ಮನೆ ಹತ್ರನೇ. ಯಾಕಂದರೆ ಲಾಸ್ಟ್ ಮಿನಿಟ್ ಡಿಸಿಷನ್. ಸೊ ಔಟ್ಫಿಟ್ಸ್ ನಾನು ರೆಂಟಲ್ ತೊಗೊಳಾಗ ಲೈಕ್ ಏನಾದ್ರು ಒಳ್ಳೆ ಸ್ಲಿಪ್ಪರ್ ಇರಬೇಕಲ್ಲ. ಐ ನೋ ನಾನು ಫೋಟೋಶೂಟಿಗೆ ನನ್ನ ಸ್ಲಿಪ್ಪರೆಲ್ಲ ಏನು ಕಾಣಲ್ಲ ಅಂತ, ಬಟ್ ದೆನ್ ನನಗೇನು, ನಾನು ಹುಚ್ಚಿ ಗೈಸ್. ನಾನು ಹಂಗೆ ಏನಾದ್ರು ಒಂದು ಒಕೇಶನ್ ಏನಾದ್ರು ಇದ್ದಾಗ ಐ ವಿಲ್ ಬೈ ಎವ್ರಿ ನ್ಯೂ ಥಿಂಗ್ಸ್. ಸೊ ದಿಸ್ ಆಲ್ಸೋ ಐ ಬಾಟ್. ಮತ್ತು ಇದು ಅಲ್ಲಿ ಒಂದು ನನ್ನ ಶೂಸು ಇದೆ, ದೇವೇಟ ಶೂ ಇದೆ, ಮತ್ತು ನನ್ನ ಶೂಸು ಇದೆ. ಸೊ ಮೇಲೆ ಮಾತ್ರ ಐ ಜಸ್ಟ್ ಕೀಪ್ ಮೈ ಹೀಲ್ಸ್ ಆ್ಯಂಡ್ ಇದ್ದಿಕ್ಕಿದೆ, ಶೂಸ್ ಕೆಳಗಡೆ ಇಕ್ಕಿದೆ. ಇವಾಗ ಶೂಸ್ ಎಲ್ಲ ನಾನು ಬಿಸಾಕ್ತೀನಿ. ಐ ಆಮ್ ಪ್ಲ್ಯಾನಿಂಗ್ ಟು ಬೈ ನ್ಯೂ ಶೂಸ್. ಸೊ ಇದು ಬಂದು ಕ್ರಾಕ್ಸ್, ನಾನು ಅವಾಗ ತೊಗೊಂಡಿದ್ದು, ಇನ್ನೂ ಯೂಸೇ ಮಾಡಿಲ್ಲ. ನಂಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಏನೋ ಹಂಗೆ ಇಟ್ಕೊಳ್ಳೋಣ ಅಂತ ಅನಿಸ್ತಿದೆ. ಐ ಡೋಂಟ್ ನೋ ವೈ. ಸೊ ಇದು ಬೇಬಿ, ದಿಸ್ ಐ ವಿಲ್ ಯೂಸ್ ದೇರ್ ಬೇಬಿ, ಗುಡ್ ನೋ, ವೆನ್ ಯು ಆರ್ ಗೋಯಿಂಗ್, ಆ ಟೈಮಿಗೆ ಯೂಸ್ ಮಾಡೋಣ. ಸೊ ಐ ವಿಲ್ ಯೂಸ್ ದಿಸ್ ಲೇಟರ್. ಗೈಸ್, ಈ ಶೂ ಬಂದು ನನ್ನ ಬರ್ಡೇ ದಿವಸ ದೇವಟ ಕೊಡಿಸಿದ್ದು. ಆ್ಯಂಡ್ ಇದು ಬಂದು ನಾವು ನನ್ನ ಹನಿಮೂನ್ ಮಾಲ್ದೀವ್ಸ್ಗೆ ಹೋಗಾಗ ಈ ಶೂ ತೊಗೊಂಡಿದ್ದು. ಆ್ಯಂಡ್ ಇನ್ನೂ ಇಟ್ಕೊಂಡಿದ್ದೀನಿ. ಇಟ್ಸ್ ಬಿನ್ 2 years ಐ ಗೆಸ್. ಬಟ್ ದೆನ್ ತುಂಬ ಚೆನ್ನಾಗಿದೆ, ಲೈಕ್ ಕಂಫರ್ಟೇಬಲ್. ನಾನು ಯಾವಾಗೂ ರೇರಾಗಿ ಯೂಸ್ ಮಾಡೋದು. ಸೊ ಇದು ನಾನು ಲೈಕ್ ಐ ಗೆಸ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯೂಸ್ ಮಾಡೋಕ್ಕೆ. ಐ ಗೆಸ್ ಐ ಹ್ಯಾವ್ ಟು ಸ್ಟಾರ್ಟ್ ಯೂಸಿಂಗ್ ದಿಸ್ ಅಗೇನ್. ತುಂಬ ಕಂಫರ್ಟೇಬಲ್, ಬಟ್ ದೆನ್ ಜಾಸ್ತಿ ಹೆವಿ ಇದೆ.
ಬಟ್ ದೆನ್ ಇದು ಅಷ್ಟೇನು ಹೆವಿ ಇಲ್ಲ. ಸೊ ನನ್ನ ಹತ್ರ 4 ಶೂಸ್ ಇದೆ. ಒಂದು ಕೆಳಗಡೆ ಇಕ್ಕಿದ್ದೀನಿ ವೈಟ್ ಶೂ, ಫುಲ್ ಪ್ಲೇನ್ ವೈಟ್, ಮತ್ತು ಇದು ಒಂದು ಇನ್ನೊಂದು ಇಲ್ಲಿ ಐತೆ ಗೈಸ್. ಸೊ ನಾನು ಚಪ್ಪಲಿ ಎಲ್ಲ ಆ್ಯಕ್ಚುಲಿ ಡಿಸ್ಪೋಸ್ ಮಾಡೋಕ್ಕೆ ಸುಟ್ಟಾಕೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ನಂಗೆ ಯಾಕೋ ಸುಸ್ತಾಗ್ತಿತ್ತು, ಟಯರ್ಡ್ ಫೀಲ್. ಸೊ ನಾಳೆ ಮಾಡೋಣ ಅಂತ ಐ ಆಮ್ ಗೋಯಿಂಗ್ ಟು ಜಿಮ್ ನಾವು. ಸೊ ಅಮ್ಮಗುಟ್ಟಿ ರೆಡಿ ಆಗಿದ್ದಾರೆ. ಅಮ್ಮಗುಟ್ಟಿ ಕೀ ಎಡ್ತಾ ಕಾಕಿ ಅರಿಲ್ಲ ನೋಡ್ಸೋದಿ ಕಡೆ ನೋಡಿ ರೆಡಿಯಾಗಿ ಕೂತಿದ್ದಾರೆ. ನಾವು ಹ್ಯಾವ್ ಟು ಗೋ.